ಹಲೋ ನಮಸ್ಕಾರ ಎಲ್ಲರಿಗೂ. ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದು ಒಂದು ಸಿಹಿ ಸುದ್ದಿ ಅಂತಲ್ಲ, ಎರಡು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಸೊ ಇಂಥವ್ರಿಗೆ ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅದು ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳಲ್ಲಿ ಇಂಥವರಿಗೆ ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇದೆ ಅಂತೇಳಿ ಒಂದು ಮುಖ್ಯವಾದ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ. ಹಾಗಾದರೆ ಯಾರಿಗೆ ಹೆಚ್ಚಳ ಮಾಡ್ತಾ ಇದ್ದಾರೆ, ಯಾವಾಗಿಂದ ಜಾರಿ ಆಗ್ತಿದೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಬಂದುಬಿಟ್ಟು ನಾನು ಕಳೆದ ಬಾರಿ ಒಂದು ವಿಡಿಯೋ ಮುಖಾಂತರ ಕೂಡ ತಿಳಿಸಿದ್ದೆ ನಿಮಗೆ 3 ದಿನಗಳಲ್ಲಿ ಪಿಂಚಣಿ ಹಣ ಜಮೆ ಆಗ್ತಾ ಇದೆ ಅಂಥೇಳಿ. ಸೊ ಅದ್ರ ಬಗ್ಗೆನೂ ಕೂಡ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಸಾಕಷ್ಟು ಜನಕ್ಕೆ ಇನ್ನೂ ಕೂಡ ಪಿಂಚಣಿ ಹಣ ಬಂದು ಜಮೆ ಆಗಿಲ್ಲ ಅಂತೇಳಿ ತಿಳಿದು ಬಂದಿರುವಂಥ ವಿಚಾರ. ಅದ್ರ ಬಗ್ಗೆ ಸರ್ಕಾರದವರು ಅಫಿಷಿಯಲಾಗಿ ಏನು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆಯ ತನಕ ನೋಡಿ. ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾಯಿದ್ರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬಂದುಬಿಟ್ಟು ನಾವು ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಕಳೆದ ಬಾರಿ ಕೂಡ ತಿಳಿಸಿದ್ದೆ ನನಗೆ ಇಂಥವರಿಗೆ ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇದೆ ಅಂತೇಳಿ. ಸೊ ಇವತ್ತಿನ ವಿಡಿಯೋನ ಬಂದುಬಿಟ್ಟು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರಿಗೆ ಈ ಒಂದು ವಿಚಾರ ತಲುಪಲಿ ಅನ್ನೋ ಒಂದು ಕಾರಣಕ್ಕೆ ಮತ್ತೊಮ್ಮೆ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನೊಂದು ಬಂದುಬಿಟ್ಟು ಇದು ಆಗಸ್ಟ್ ತಿಂಗಳಿಗೆ ಎಂಟರ್ ಆಗಿರೋದ್ರಿಂದ ಈ ತಿಂಗಳಲ್ಲೇ ನಿಮಗೆ ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇದೆ. ಸೊ ನಿಮಗೆ ಸಾಕಷ್ಟು ಬಾರಿ ಕೂಡ ವಿಡಿಯೋಗಳಲ್ಲಿ ತಿಳಿಸಿದೆ ನಿಮಗೆ ಯಾರ್ಯಾರಿಗೆ ಪಿಂಚಣಿ ಹಣ ಹೆಚ್ಚಳ ಆಗ್ತಿದೆ ಅಂತೇಳಿ. ಕಳೆದ ಬಾರಿ ಬಂದುಬಿಟ್ಟು ವಿಧವೆ ವೇತನ ಪಡಿತಾ ಇದ್ದಂಥವರೆಲ್ಲರೂ ಕೂಡ ಪಿಂಚಣಿ ಹಣ ಹೆಚ್ಚಳ ಆಗಿತ್ತು. ಅದು ಕೂಡ 2,000ಕ್ಕೆ ಏರಿಕೆ ಕೂಡ ಆಗಿತ್ತು. ಅದನ್ನು ಕೂಡ ಕಳೆದ ಬಾರಿ ತಿಳಿಸ್ಕೊಟ್ಟಿದ್ದೆ. ಜೊತೆಗೆ ಬಂದುಬಿಟ್ಟು ನಿಮ್ಮ ಏಜ್ ಯಾವ ಥರ, ನೀವು 60 ವರ್ಷದ ಮೇಲ್ಪಟ್ಟವ್ರು ಯಾವ ಥರ ಇರ್ತೀರ ಅಂದರೆ 60 ವರ್ಷದವ್ರಿಗೆ ಇಂತಿಷ್ಟು ಪಿಂಚಣಿ ಹಣ ಅಂತ ಇರುತ್ತೆ, 65 ವರ್ಷ ಆದವ್ರಿಗೆ ಇಂತಿಷ್ಟು ಪಿಂಚಣಿ ಹಣ ಅಂತ ಕೂಡ ಇರುತ್ತೆ. ಸೊ ಆ ರೀತಿ ಹಣ ಎಷ್ಟು ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ಕಳೆದ ಬಾರಿ ಕೂಡ ತಿಳಿಸ್ಕೊಟ್ಟಿದೆ. ಆ್ಯಂಡ್ ಈ ಬಾರಿ ಬಂದುಬಿಟ್ಟು ಪಿಂಚಣಿದಾರರು ಯಾರೆಲ್ಲ ಇದ್ರ ಅಂದರೆ ಎಲ್ಲ ಒಂದು ಪಿಂಚಣಿದಾರರಿಗೆ ಮಾತ್ರ ಅಂತಲ್ಲ, ಇಲ್ಲಿ ಇಂತಿಷ್ಟು ಇಂಥವರಿಗೆ ಮಾತ್ರ ಇಲ್ಲಿ ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇದೆ ಅಂತ ತಿಳಿಸ್ಕೊಡ್ತಾ ಇದೆ. ಆ ಒಂದು ಪಿಂಚಣಿದಾರರು ಬಂದುಬಿಟ್ಟು ವೃದ್ಧಾಪ್ಯ ಪಿಂಚಣಿಯನ್ನು ಪಡ್ಕೊಳ್ತಾ ಇರೋರು ಮಾತ್ರ. ಸೊ ವೃದ್ಧಾಪ್ಯ ಪಿಂಚಣಿ ಆಧಾರಕ್ಕೆ ಯಾಕಪ್ಪ ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತಂದರೆ, ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳಲ್ಲಿ ವಿಶ್ವ ಹಿರಿಯರ ನಾಗರಿಕರ ದಿನಾಚರಣೆ ಅಂತೇಳಿ ಆಚರಿಸಲಾಗ್ತಿದೆ. ಅದು ಅಕ್ಟೋಬರ್ 21ನೇ ತಾರೀಕು ಬಂದುಬಿಟ್ಟು. ಸೊ ಆ ಒಂದು ಸಮಯದಲ್ಲಿ ನಾವು ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಬೇಕು ಅಂತೇಳಿ ಸರ್ಕಾರದವರು ಕೈಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಈ ಥರ ಸಡನ್ನಾಗಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂದರೆ, ಸಾಕಷ್ಟು ಕಡೆ ಇದ್ರ ಬಗ್ಗೆ ಸರ್ವೆ ಕೂಡ ನಡೀತಾ ಇತ್ತು. ಸಾಕಷ್ಟು ಜನ ಅವರ ಒಂದು ಫ್ಯಾಮಿಲಿಯನ್ನು ನಡೆಸಬೇಕಾಗಿರೋದೇ ಪಿಂಚಣಿ ಹಣದಿಂದ ಅಂತೇಳಿ ಕೂಡ ತಿಳಿದು ಬಂದಿರುವಂಥ ವಿಚಾರ. ಸೊ ಸಾಕಷ್ಟು ಜನಕ್ಕೆ ಪಿಂಚಣಿ ಹಣದಿಂದನೇ ಅವರ ಒಂದು ಮಾತ್ರೆಗಳಾಗಿರ್ಬೋದು ಅಥವಾ ಮಕ್ಕಳು ಬಿಟ್ಟೋಗಿರ್ತಾರೆ, ಅವರ ಒಂದು ಪರಿಸ್ಥಿತಿ ಅಂದರೆ ಅವರನ್ನು ಅವರೇ ಸಾಕೋಬೇಕು ಅಂದರೆ ಅದು ಪಿಂಚಣಿ ಹಣದಿಂದ ಮಾತ್ರ. ಹಾಗಾಗಿಬಿಟ್ಟು ಸರ್ಕಾರದವ್ರಿಗೆ ಅಂಥವ್ರಿಗೆ ಇನ್ನೂ ಸ್ವಲ್ಪ ಸಹಾಯ ಆಗಲಿ ನಮ್ಮ ಕಡೆಯಿಂದ ಅಂಥೇಳಿ ಈ ಒಂದು ಕೆಲಸವನ್ನು ಕೈಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿಬಿಟ್ಟು ಇದೇ ತಿಂಗಳು ಅಂದರೆ ಆಗಸ್ಟ್ ತಿಂಗಳು ವಿಶ್ವ ಹಿರಿಯರ ನಾಗರಿಕರ ದಿನಾಚರಣೆ ಇರೋದ್ರಿಂದ ಆಗಸ್ಟ್ 21ನೇ ತಾರೀಕು ಇರೋದ್ರಿಂದ ಸೊ ಆ ಒಂದು ಟೈಮಲ್ಲಿ ವೃದ್ಧಾಪ್ಯ ಪಿಂಚಣಿದಾರರು ಯಾರೆಲ್ಲ ಇರ್ತಾರೆ ಅಂಥವ್ರಿಗೆ 2,000ಕ್ಕೆ ಏರಿಕೆಯನ್ನು ಮಾಡ್ತಾ ಇದ್ದೀವಿ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸರ್ ಅವರ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸೊ ಈ ತಿಂಗಳು ನಾವು ವೇಟ್ ಮಾಡಿ ನೋಡಬೇಕಾಗಿದೆ, ಅದು ಯಾವಾಗ ಜಾರಿಗೆ ಬರುತ್ತೆ ಅನ್ನೋದನ್ನು ನಾವು ಆ ಒಂದು ಟೈಮಲ್ಲೇ ನಾವು ತಿಳ್ಕೋಬೇಕು. ಯಾಕೆಂದರೆ ಅವ್ರು ಹೇಳಿದ್ದಾರೆ ಈ ಟೈಮಲ್ಲಿ ನಾವು ವಿಶ್ವ ಹಿರಿಯರ ನಾಗರಿಕರ ದಿನಾಚರಣೆದಂದು ನಾವು ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಎಷ್ಟು ಹೆಚ್ಚಳ ಮಾಡ್ತೀವಿ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. 2,000ಕ್ಕೆ ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತೇಳಿ. ಬಟ್ ಅದು ಯಾವಾಗ ಜಾರಿಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಇಲ್ಲ. ಸೊ ನಾವೆಲ್ಲ ಆ ಒಂದು ಟೈಮ್ವರೆಗೂ ಕೂಡ ಕಾದು ನೋಡಬೇಕಾಗಿದೆ, ಅದು ಯಾವಾಗ ಜಾರಿಗೆ ಬರುತ್ತೆ ಅಂತೇಳಿ. ಸೊ ವೃದ್ಧಾಪ್ಯ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಸೊ ಅಂಥವ್ರಿಗೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಇಲ್ಲಿ ಯಾರಾದರೂ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ, ನಿಮಗೆ ಗೊತ್ತಿರೋವಂಥವ್ರು ಯಾರಾದರೂ ಇದ್ದರೆ, ವೃದ್ಧಾಪ್ಯ ಪಿಂಚಣಿನ ಪಡ್ಕೊಳ್ತಾ ಇರೋವಂಥವ್ರು ಯಾರಾದರೂ ಇದ್ದರೆ ಅಂಥವ್ರಿಗೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಕೂಡ ಗೊತ್ತಾಗಲಿ ಯಾವಾಗಿಂದ ಜಾರಿಗೆ ಆಗ್ತಿದೆ, ಇದ್ರ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅನ್ನೋದು ಕೂಡ ಅವ್ರಿಗೂ ಕೂಡ ಕುತೂಹಲ ಬರುತ್ತೆ. ಆ್ಯಂಡ್ ಅದು ಕೂಡ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿಬಿಟ್ಟು ಮರೀದೆ ಈ ಒಂದು ವಿಡಿಯೋನ ವೃದ್ಧಾಪ್ಯ ಪಿಂಚಣಿದಾರರು ಯಾರೆಲ್ಲಿದ್ದಾರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಪಿಂಚಣಿ ಬಗ್ಗೆ ಮಾತಾಡೋದಾದರೆ
ನಾನು ಮೊನ್ನೆ ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಸೊ ಆ ಒಂದು ಟೈಮಲ್ಲಿ ಏನಂತಂದರೆ ಇನ್ನು 3 ದಿನಗಳ ಕಾಲ ನಿಮಗೆ ಏನು ನೀವು ಏನೋ ಆಗಸ್ಟ್ ತಿಂಗಳ ಪಿಂಚಣಿ ಹಣಕ್ಕಾಗಿ ಕಾಯ್ತಾ ಇದ್ರಾ, ಜುಲೈ ಮತ್ತು ಆಗಸ್ಟ್ ತಿಂಗಳ ಪಿಂಚಣಿ ಹಣಕ್ಕಾಗಿ ಕಾಯ್ತಾ ಇದ್ರಾ, ಇನ್ನು 3 ದಿನಗಳೊಳಗೆ ಬಿಡುಗಡೆ ಮಾಡ್ತಾರೆ ಅಂತ ಕೂಡ ತಿಳಿಸಿದೆ. ಸೊ ಬಟ್ ಈಗ ತಿಳಿದು ಬಂದಿರುವಂಥ ವಿಚಾರ ಏನಪ್ಪ ಅಂತಂದರೆ ಯಾವ ಒಂದು ಪಿಂಚಣಿದಾರರಿಗೂ ಕೂಡ ಹಣ ಬಂದಿಲ್ಲ ಅಂತೇಳಿ ತಿಳಿದು ಬಂದಿರುವಂಥ ವಿಚಾರ. ಸೊ ಸಾಕಷ್ಟು ಜನ ಕೂಡ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ರಾ, ನಮಗೆ ಜುಲೈ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ತಿಳಿಸ್ತಾ ಇದ್ರಾ, ಜೊತೆಗೆ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಕೂಡ ಬಂದಿಲ್ಲ ಅಂತೇಳಿ ತಿಳಿಸ್ತಾ ಇದ್ರ. ಸೊ ನಿಮ್ಮೆಲ್ಲರೂ ಕೂಡ ಗೊತ್ತೇ ಇದೆ, ಏನೋ ಪ್ರತಿ ಸರಿ ಕೂಡ ಹೋದ ವರ್ಷ ಅನಿಸುತ್ತೆ, ಹೋದ ವರ್ಷದ ಟೈಮ್ವರೆಗೂ ಮಾತ್ರ ಕೂಡ ಆಯಾ ತಿಂಗಳದು ಪಿಂಚಣಿ ಹಣ ಬಂದುಬಿಟ್ಟು 5ನೇ ತಾರೀಕು ಒಳಗಡೆ ಬಿಡುಗಡೆ ಆಗ್ತಾಯಿತ್ತು. ಬಟ್ ಈ ವರ್ಷದಿಂದನೇ ಡಿಸೆಂಬರ್ ತಿಂಗಳಿಂದನೇ ಕೂಡ ಎಲ್ಲ ಚೇಂಜಸ್ ಆಗಿಬಿಟ್ಟಿದೆ. ಅದು ಏನು ಗೃಹಲಕ್ಷ್ಮಿ ಹಣದಿಂದ ಕೂಡ ಅಂತ ಸಾಕಷ್ಟು ಜನ ಏನೋ ಇದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ, ಚರ್ಚೆ ಕೂಡ ಆಗ್ತಾ ಇದೆ. ಪಿಂಚಣಿದಾರರಿಗೆ ಪ್ರಾಬ್ಲಮ್ ಆಗ್ತಿರೋದೇ ಈ ಒಂದು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಂದ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ. ಅದರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಆಯಿತು. ಸೊ ಅದ್ರ ಬಗ್ಗೆ ಸರ್ಕಾರದವರು ಕೂಡ ಹೇಳಿದ್ರು, ಇಲ್ಲ ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ, ಇನ್ನು ಮುಂದೆ ಯಥಾಸ್ಥಿತಿ ಯಾವ ಥರ ಇತ್ತು ಅದೇ ರೀತಿ ಕೂಡ ಇನ್ನು ಮುಂದೆ ಕೂಡ ನಾವು ಪಿಂಚಣಿ ಹಣವನ್ನು ಕರೆಕ್ಟ್ ಟೈಮ್ಗೆ ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ರು. ಸೊ ಅವರು ಹೇಳಿದ ಮಾತಿನ ಪ್ರಕಾರ ಕರೆಕ್ಟಾಗಿ ಹೇಳ್ಕೊಂಡು ಬಂದಿದ್ದಾರೆ, ಅಂದರೆ ಕರೆಕ್ಟಾಗಿ ಕೊಡ್ಕೊಂಡು ಕೂಡ ಬಂದಿದ್ದಾರೆ. ಆದರೆ ಏನಂದರೆ ಸ್ವಲ್ಪ ಟೈಮಿಂಗ್ಸ್ ಚೇಂಜ್ ಆಗಿದೆ, ಸ್ವಲ್ಪ ಟೈಮ್ ಅಲ್ಲ, ಇದು ಸ್ವಲ್ಪ ದಿನಗಳು ಸ್ವಲ್ಪ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಏನಪ್ಪ ಅಂದರೆ ಮುಂಚೆ ಎಲ್ಲ ಆಯಾ ತಿಂಗಳು 5ನೇ ತಾರೀಕು ಒಳಗಡೆ ಪಿಂಚಣಿ ಹಣ ಬಂದು ತಲುಪ್ತಾಯಿತ್ತು, ಆ ತಿಂಗಳದ್ದು ಮಾತ್ರ. ಆದರೆ ಈ ಬಾರಿ ಏನಾಗ್ತಿದೆ ಅಂದರೆ ಕೆಲವೊಮ್ಮೆ 10 ದಿವಸಗಳ ಒಳಗಡೆ ನಿಮಗೆ ಪಿಂಚಣಿ ಹಣ ಬರುತ್ತೆ, ಇನ್ನು ಕೆಲವೊಮ್ಮೆ 15 ದಿವಸ ಒಳಗಡೆ ಪಿಂಚಣಿ ಹಣ ಬರುತ್ತೆ, ಇನ್ನು ಕೆಲವೊಮ್ಮೆ 20 ದಿವಸ ಒಳಗಡೆ ಪಿಂಚಣಿ ಹಣ ಬರುತ್ತೆ. ಬಟ್ 20ನೇ ದಿವಸನೇ ಲಾಸ್ಟು, ಬಟ್ ಅದ್ರ ಮೇಲೆ ಯಾವುದೂ ಕೂಡ ಹೋಗಿಲ್ಲ. 20ನೇ ತಾರೀಕು ಒಳಗಡೆ ವೇಟ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಗೆ ಏನು ಪಿಂಚಣಿ ಹಣ ಬರುತ್ತೆ. ಅಂದರೆ ಜುಲೈ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂದರೆ ಅದು ಕೂಡ ಬರುತ್ತೆ. ಇಲ್ಲ ಆಗಸ್ಟ್ ತಿಂಗಳು ಪಿಂಚಣಿ ಹಣಕ್ಕೆ ಕಾಯ್ತಾ ಇದ್ರಾ, ಜುಲೈ ತಿಂಗಳು ಪಿಂಚಣಿ ಹಣ ಪಡ್ಕೊಂಡ್ರೆ ಅದು ಕೂಡ ಆದಷ್ಟು ಬೇಗ ಬರುತ್ತೆ. ಅಂದರೆ ಏನಂದರೆ ಈ ತಿಂಗಳು 20ನೇ ತಾರೀಕು ಒಳಗಡೆ ವೇಟ್ ಮಾಡಿ, ಖಂಡಿತವಾಗ್ಲೂ ಕೂಡ ನಿಮಗೆ ಪಿಂಚಣಿ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ತಲುಪುತ್ತೆ. ಸೊ ಯಾರಾದರೂ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ರ. ಸೊ ಒಂಥರ ಎಲ್ಲರೂ ಕೂಡ ಈ ಒಂದು ಇನ್ಫಾರ್ಮೇಷನ್ ತಲುಪಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೂ ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಖಂಡಿತವಾಗ್ಲೂ ಕೂಡ ಈ ತಿಂಗಳು 20ನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ತಲುಪುತ್ತೆ. ಸೊ ಇದಿಷ್ಟು ಪಿಂಚಣಿಯ ಒಂದು ವಿಚಾರ ಅಂತಲೇ ಹೇಳ್ಬೋದು. ಆ್ಯಂಡ್ ವೃದ್ಧಾಪ್ಯ ಪಿಂಚಣಿ ಹಣದ ಬಗ್ಗೆ ನಾವು ಹೇಳೋದಾದರೆ, ಸೊ ಸಾಕಷ್ಟು ಜನಕ್ಕೆ ಇನ್ನು ಯಾವಾಗ ಹೇರಿಕೆ ಆಗುತ್ತೆ, ಯಾವಾಗ ಜಾರಿ ಆಗುತ್ತೆ ಅಂತ ಕೂಡ ತುಂಬ ಡೌಟ್ಸ್ಗಳಿರುತ್ತೆ. ಸೊ ಆ ಒಂದು ಟೈಮ್ವರೆಗೂ ವೇಟ್ ಮಾಡಿ, ನಿಮಗೆ ಯಾವುದ್ರ ಬಗ್ಗೆ ಏನಾದರೂ ಹೊಸದಾಗಿ ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣ ಖಂಡಿತವಾಗ್ಲೂ ಕೂಡ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ. ಯಾಕಂದರೆ ಸಾಕಷ್ಟು ಜನ ಕಾಯ್ತಾ ಇರ್ತೀರ ಪಿಂಚಣಿ ಹಣದ ಬಗ್ಗೆ ಅಪ್ಡೇಟ್ಸ್ ಏನಿದೆ ಅಂಥೇಳಿ. ಸೊ ಅದಕ್ಕೋಸ್ಕರ ಆದರೂ ನಾನು ಮುಂದಿನ ಏನು ಅಪ್ಡೇಟ್ ಇದೆ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ಪಿಂಚಣಿಯ ಒಂದು ವಿಚಾರ ಅಂತಲೇ ಹೇಳ್ಬೋದು. ಸೊ ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಇದ್ರ ಬಗ್ಗೆ ಏನಾದರೂ ಒಂದು ಹೊಸದಾಗಿ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ನೀವು ಇನ್ನೂ ಕೂಡ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಪಡ್ಕೊಂಡಿಲ್ಲ ಅಂದರೆ, ಜೊತೆಗೆ ಜುಲೈ ತಿಂಗಳ ಪಿಂಚಣಿ ಹಣ ಪಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ಗಳಲ್ಲಿ ತಿಳಿಸಿ. ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಯಾವ ಒಂದು ತಿಂಗಳು ಪಿಂಚಣಿ ಹಣವನ್ನು ಪಡ್ಕೊಂಡಿಲ್ಲ ಅದನ್ನು ಕೂಡ ಕಮೆಂಟ್ಗಳ ಮುಖಾಂತರ ತಿಳಿಸಿ. ಆ್ಯಂಡ್ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವರೆಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ.